ಅನುರಾಧ ಭಟ್ ಹಾಡಿಗೆ ಶ್ರೇಯಾ ಘೋಷಾಲ್ ಹೆಸರು. ಅನುರಾಧ ಹಾಡಿದ ಹಾಡು ಸಿನಿಮಾದಲ್ಲಿ ಇರ್ತಾನೆ ಇರಲಿಲ್ಲ. ಅಪ್ಪ ಐ ಲವ್ ಯು ಹಾಡಿನ ಮೂಲಕ ಜನಪ್ರಿಯತೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ. ಸುಮಧುರ ಕಂಠದ ಅಪ್ಪಟ ಕನ್ನಡದ ಗಾಯಕಿ ಅನುರಾಧ ಭಟ್. ಇವರು ಹಾಡಿರುವಂತಹ ಹಾಡುಗಳು ಇಂದಿಗೂ ಸಹ ಸಂಗೀತ ಪ್ರಿಯರ ಬಾಯಲ್ಲಿ ಗುನುಗುತ್ತಾ ಇರ್ತವೆ. ಈ ಶತಮಾನದ ವೀರ ಮದಕರಿ ಸಿನಿಮಾದ ಜುಮ್ ಜುಮ್ ಮಾಯಾ, ದುನಿಯಾ ವಿಜಯ್ ನಟನೆಯ ಜಂಗ್ಲಿ ಸಿನಿಮಾದ ಜಂಗ್ಲಿ ಶಿವಲಿಂಗು, ವಿಕ್ಟರಿ ಸಿನಿಮಾದ ಕಣ್ಣಾ ಮುಚ್ಚೆ ಜಾಹೀರಾತು, ಪರಾರಿ ಸಿನಿಮಾದ ಮುದ್ದು ಮುದ್ದಾಗಿ, ನಿನ್ನಿಂದಲೇ ಸಿನಿಮಾದ ನೀನು ಇರುವಾಗ, ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಇಂತಹ ಸೂಪರ್ ಹಿಟ್ ಹಾಡುಗಳನ್ನು ಹಾಡಿ ಸಂಗೀತ ಪ್ರಿಯರ ಮನಗೆದ್ದಿದ್ದಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ಹಾಡಿರುವಂತಹ ಬಾಲಿವುಡ್ ನಟಿ ಶ್ರೇಯಾ ಘೋಷಾಲ್ಗೆ ಟ್ರ್ಯಾಕ್ ಹಾಡಿದವರು ಇವರೇ. ಮುಂಗಾರು ಮಳೆಯಿಂದ ಶ್ರೇಯಾ ಘೋಷಾಲ್ ಹಾಡಿರುವಂತಹ 90% ಹಾಡಿಗೆ ಟ್ರ್ಯಾಕ್ ಹಾಡಿರೋದಾಗಿ ಅನುರಾಧ ಭಟ್ ಅವರೇ ಹೇಳಿಕೊಂಡಿದ್ದಾರೆ. ಶ್ರೇಯಾಗೆ ಕೆಲವು ಕನ್ನಡ ಹಾಡುಗಳನ್ನು ಹಾಡಿಸೋದಕ್ಕೆ ಖುದ್ದಾಗಿ ಅನುರಾಧ ಅವರೇ ಹೋಗಿದ್ದು ಸಹ ಇದೆ. ಅನುರಾಧ ಭಟ್ ಸಾಕಷ್ಟು ಹಿಟ್ ಹಾಡುಗಳನ್ನು ಹಾಡಿದ್ದರೂ ಸಹ ಅವರನ್ನ ಗುರುತಿಸಿದ್ದು 2017ರಲ್ಲಿ ರಿಲೀಸ್ ಆಗಿದ್ದಂತಹ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಹಾಡಿನಿಂದ. ಸುಮಾರು 10 ವರ್ಷ ಹಾಡಿದರೂ ಸಹ ಗುರುತಿಸೋದಕ್ಕೆ ದಶಕಗಳೇ ಬೇಕಾಗಿತ್ತು. ಈ ಜರ್ನಿಯಲ್ಲಿ ಒಂದು ಹಾಡನ್ನ ಇವರೇ ಹಾಡಿದ್ರೂ ಸಹ ಆಡಿಯೋ ಮೇಲೆ ಶ್ರೇಯಾ ಘೋಷಾಲ್ ಅಂತ ಹಾಕಲಾಗಿತ್ತು. ಇದು ಅನುರಾಧ ಭಟ್ ಅವರಿಗೆ ಸಿಕ್ಕಾಪಟ್ಟೆ ಬೇಸರ ತರಿಸಿದಂತೂ ನಿಜಾನೇ. ಆದರೆ ಅದು ಯಾವ ಸಿನಿಮಾ, ಆದರೆ ಅದು ಯಾವ ರೀತಿಯ ಘಟನೆ ಅನ್ನೋದನ್ನ ಇಲ್ಲಿ ವಿವರಿಸ್ತೀನಿ ನೋಡಿ. ಅನುರಾಧ ಭಟ್ ಕನ್ನಡ ಸಿನಿಮಾಗಳಲ್ಲಿ ಹಾಡೋದಕ್ಕೆ ಅವಕಾಶಗಳನ್ನು ಹುಡುಕುತ್ತಿದ್ದಂಥ ಕಾಲ ಅದು. ಬಹಳಷ್ಟು ಬಾರಿ ಅವರಿಗೆ ಸಿಂಗಿಂಗ್ ಸಾಕು ಅಂತ ಅನಿಸಿತ್ತು, ಏನೂ ವರ್ಕ್ ಆಗ್ತಿಲ್ಲ ಅಂತಾನೂ ಸಹ ಅನ್ನಿಸ್ತಿತ್ತು. ಯಾಕಂದ್ರೆ ಅದಾಗಲೇ ಮೀರಾ ಮಾಧವ ರಾಘವ ಸಿನಿಮಾದಲ್ಲಿ ಅವರು ಹಾಡಿದ್ರು. ಇದನ್ನ ನೋಡಿ ಸಿನಿಮಾಗೆ ಅವಕಾಶ ಕೊಡುವಷ್ಟು ಸುಲಭವಾಗಿ ಆಗಿರಲಿಲ್ಲ. ಅವರು ಎಂಟ್ರಿ ಕೊಟ್ಟಾಗ ಬಾಲಿವುಡ್ ಸಿಂಗರ್ಗಳಿಗಷ್ಟೇ ಕ್ರೇಜ್ ಇತ್ತು. ಆ ವೇಳೆ ಸಿಕ್ಕಿದಂತಹ ಒಂದೊಳ್ಳೆ ಹಾಡಿಗೆ ಆಡಿಯೋದಲ್ಲಿ ಶ್ರೇಯಾ ಘೋಷಾಲ್ ಅಂತ ಹಾಕಿದ್ರು. ಈ ಘಟನೆಯನ್ನ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಸವಾರಿ ಸಿನಿಮಾದ ಮರಳಿ ಮರೆಯಾಗಿ ಹಾಡಿಗೆ ಟ್ರ್ಯಾಕ್ ಅನ್ನ ಹಾಡಿದ್ದೆ. ಮಣಿಕಾಂತ್ ಕದ್ರಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಸಾಧನಾ ಸರ್ಗಮ್ ಹಾಡ್ತಾರೆ ಅಂತಾನೆ ತೀರ್ಮಾನ ಆಗಿತ್ತು. ಅವರು ಸಹ ಹಾಡಿದ್ರು. ಆ ಹಾಡಿನ ಮೇಲೇನೆ ಪಿಕ್ಚರೈಸ್ ಕೂಡ ಆಗಿದೆ. ಆದರೆ ನಾನು ಹಾಡಿದ ಹಾಡಿನ ವರ್ಷನ್ ಕೂಡ ಇಷ್ಟ ಆಗಿತ್ತು. ಆಡಿಯೋದಲ್ಲಿ ನಾನು ಹಾಡಿದಂಥ ವರ್ಷನ್ ಕೂಡ ಇತ್ತು. ಆದರೆ ನನ್ನ ಹೆಸರು ಬದಲು ಬೇರೆ ಗಾಯಕರ ಹೆಸರು ಹಾಕಿದ್ರು. ಅದು ಶ್ರೇಯಾ ಘೋಷಾಲ್ ಅಂತ ಹಾಕಿದ್ರು. ಆಡಿಯೋ ರಿಲೀಸ್ ಟೈಮ್ನಲ್ಲಿ ಫೋನ್ ಕೂಡ ಮಾಡಿದ್ರು. ಸಾರಿ ಅನುರಾಧ, ಈ ಥರ ಒಂದು ಕನ್ಫ್ಯೂಷನ್ ಆಯಿತು, ಅದನ್ನು ಸರಿ ಮಾಡ್ತೇನೆ ಅಂತ ಹೇಳಿದರು. ಅದು ಸರಿ ಮಾಡೋದ್ರೊಳಗೆ ಆ ಹಾಡು ಎಲ್ಲರಿಗೂ ಸಹ ರೀಚ್ ಆಗಿತ್ತು. ಸಾಧನಾ ಸರ್ಗಮ್ ಅವರ ಹಾಡು ಸಿನಿಮಾದಲ್ಲಿದೆ, ನನ್ನದು ಬರೀ ಆಡಿಯೋ ಹೇಗೆ ಕೇಳುವರಿಗೆ ರೀಚ್ ಆಗುತ್ತೆ ಹೇಳಿ, ಅದಕ್ಕೆ ನನಗೆ ಬೇಜಾರಾಯಿತು ಅಂತ ಅನುರಾಧ ಭಟ್ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಸಿದ್ಲಿಂಗು ಸಿನಿಮಾದ ಎಲ್ಲೆಲ್ಲೋ ಓಡುವ ಮನಸ್ಸೆ ಹಾಡನ್ನ ಮೊದಲು ಡ್ಯೂಯೆಟ್ ಅಂತ ಮಾಡಿದ್ರು. ನನ್ನದು ಹಾಗೂ ಅವಿನಾಶ್ ಇಬ್ಬರ ವರ್ಷನ್ ಕೂಡ ರೆಕಾರ್ಡ್ ಮಾಡಿದ್ರು. ಅದೇ ಕಾರಣಕ್ಕೆ ಸಿನಿಮಾದಲ್ಲಿ ಬರೀ ಮೇಲ್ ವರ್ಷನ್ ಅನ್ನೇ ಇಟ್ಟುಕೊಳ್ಳೋಣ ಅಂತ ಆಯಿತು. ಹಾಗಾಗಿ ಆಡಿಯೋದಲ್ಲಿ ಫೀಮೇಲ್ ವರ್ಷನ್ ಅನ್ನ ಇಟ್ಟುಕೊಳ್ಳೋಣ ಅಂತ ಸಹ ಆಯಿತು. ಅಲ್ಲೂ ಸಿನಿಮಾದಲ್ಲಿ ಬರೀ ಮೇಲ್ ವರ್ಷನ್ನೇ ಇತ್ತು. ನನಗೆ ಮತ್ತೆ ಅಯ್ಯೋ ನಂದು ಇಷ್ಟೇ ಅಂತ ಅನ್ನಿಸ್ತು. ಮತ್ತೆ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾದಲ್ಲೂ ಸಹ ಹಾಗೆ ಆಗಿತ್ತು. ನೀನಾಡದ ಮಾತು ನನ್ನಲ್ಲಿದೆ ಅನ್ನೋ ಹಾಡನ್ನ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು. ಅಲ್ಲೂ ಅಷ್ಟೇ ಮೇಲ್ ವರ್ಷನ್ ಸಿನಿಮಾದಲ್ಲಿ ಇತ್ತು, ಫೀಮೇಲ್ ವರ್ಷನ್ ಆಡಿಯೋದಲ್ಲಿತ್ತು ಅಷ್ಟೇ. ಹೀಗಾಗಿ ಸಿಂಗಿಂಗ್ ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂತ ನನಗೆ ಅನ್ಸೋದಕ್ಕೆ ಶುರುವಾಗಿತ್ತು. MBA ಶಿಕ್ಷಣ ಮುಗಿಸಿದಂತಹ ಅನುರಾಧ ಭಟ್ ಅವರು HR ಆಗಿ ಕೆಲಸಕ್ಕೆ ಸೇರಿಕೊಳ್ಳೋದಕ್ಕಾಗಿ ರೆಡಿ ಕೂಡ ಆದ್ರು. ಈಗಂದ್ಕೊಳ್ಳುವಾಗಲೇ ಜುಮ್ ಜುಮ್ ಮಾಯಾ ಹಾಗೆ ಜಂಗ್ಲಿ ಶಿವಲಿಂಗು ಹಾಡುಗಳನ್ನು ಹಾಡಿದ್ರು. ಈ ಹಾಡುಗಳು ದೊಡ್ಡ ಸಕ್ಸಸ್ ಅನ್ನ ಕೊಟ್ಟಿತ್ತು. ಇಲ್ಲಿಂದ ಇನ್ನು ಒಂದು ಸ್ವಲ್ಪ ವರ್ಕ್ ಮಾಡೋಣ ಅಂತ ನನಗೆ ಅನಿಸಿತ್ತು. ಅಲ್ಲಿಂದ ಅವರಿಗೆ ಯಶಸ್ಸು ಸಿಗ್ತಾ ಹೋಯಿತು. ಇಲ್ಲಿವರೆಗೂ ಅನುರಾಧ ಭಟ್ ಸುಮಾರು 5,000 ಹಾಡುಗಳನ್ನು ಹಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.